ಇಂದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದಲ್ಲಿ ಹಿಂದೂ ಸಮ್ಮೇಳನ ಸಮಿತಿ ರಾಣೆಬೆನ್ನೂರು ವತಿಯಿಂದ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು. ಇದೇ ತಿಂಗಳ 7ರಂದು ಬೃಹತ್ ಹಿಂದೂ ಸಮಾವೇಶವನ್ನು ಹಮ್ಮಿಕೊಂಡಂಥ ಸಂಘಟನೆಗಳು ನಗರದ ಗಂಗಾಜಲ ಚೌಡೇಶ್ವರಿ ದೇವಸ್ಥಾನದಿಂದ ಬೃಹತ್ ಹಿಂದೂ ಮುಖಂಡರ ನೇತೃತ್ವದಲ್ಲಿ ಬೈಕ್ ರ್ಯಾಲಿಯೊಂದಿಗೆ ನಗರದ ವಿವಿಧೆಡೆ ಬೀದಿಯಲ್ಲಿ ಸಂಚರಿಸಿ ಜೊತೆಯಲ್ಲಿ ಭಾನುವಾರ ದಿನವೂ ಕೂಡ ಮಹಿಳೆಯರೊಂದಿಗೆ ಬೃಹತ್ ಶೋಭಾಯಾತ್ರೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದೇನೆ. 3 ಶನಿವಾರ ದಿವಸ ಹಿಂದೂ ಸಮಾವೇಶದ ಪ್ರಯುಕ್ತ ಶ್ರೀ ಗಂಗಾಜಲ ಚೌಡೇಶ್ವರಿ ದೇವಸ್ಥಾನದಿಂದ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. ಬೈಕ್ ರ್ಯಾಲಿ ಚೌಡೇಶ್ವರಿ ದೇವಸ್ಥಾನದಿಂದ ಮಾರುತಿ ನಗರ, ಸಿದ್ದೇಶ್ವರ ನಗರ, ಬಿ ರಸ್ತೆ, ದೊಡ್ಡಕಲ್ಲು, ಬೀರಲಿಂಗೇಶ್ವರ ದೇವಸ್ಥಾನ, ಅಲ್ಲಿನ ಕಂಬಳಿಯವರ ಮನೆ ಮುಂದೆ ಹಾಸಿ ದೇವಿಕಾ ಸ್ಕೂಲ್ ಮುಖಾಂತರ ಗೌರಿಶಂಕರ ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಸಿದ್ದಾರ್ಥ ಮಠದಿಂದ ವೇದಿಕೆ ಸ್ಥಳಕ್ಕೆ ಹೋಗಿ ಮುಟ್ತೈತಿ. ಹಾಗೆ ದಿನಾಂಕ 8ರಂದು ಭಾನುವಾರ ಸಾಯಂಕಾಲ 4 ಗಂಟೆಗೆ ಬೃಹತ್ ಶೋಭಾಯಾತ್ರೆ, ಅತಿ ಹೆಚ್ಚು ಮಹಿಳೆಯರು ಭಾಗಿಸುವಂಥ ಶೋಭಾಯಾತ್ರೆ, ಎಲ್ಲ ಹಿಂದೂ ಸಮಾಜದ ಬಾಂಧವರು ಭಾಗವಹಿಸ್ತಾರೆ. ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಲಾ ತಂಡಗಳೆಲ್ಲ ಭಾಗವಹಿಸ್ತವೆ. ಅಲ್ಲಿಂದ 1 ತಾಸು ಇದು ಮೆರವಣಿಗೆ ಇರ್ತೈತೆ. ಪಿ ಬಿ ರೋಡ್ ಮುಖಾಂತರ ಹಲಗೇರಿ ರಾಸು, ಅದರ ಮೇಲೆ ಕುರುಬೇರಿ ಕ್ರಾಸು ಸಮಾವೇಶ ನಡೆಯುವ ಜಾಗ. ಅಲ್ಲೇ ಸಮಾವೇಶದಲ್ಲಿ ಜಗದ್ಗುರುಗಳಾದಂಥ ಶ್ರೀ ಸದಾನಂದ ಮಹಾಸ್ವಾಮಿಗಳು ಬ್ರಹ್ಮಮಠ ಗದಗ ಇವರು ದಿಕ್ಸೂಚಿ ಭಾಷಣ ಮಾಡ್ತಾರೆ, ದಿವ್ಯ ಸಾನ್ನಿಧ್ಯ ವಹಿಸ್ತಾರೆ. ಶ್ರೀ ಜಗದೀಶ್ ಕಾರಂಜಿ ಅವರು ದಿಕ್ಸೂಚಿ ಭಾಷಣ ಮಾಡ್ತಾರೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೋಬೇಕಂತ ಹಿಂದೂ ಸಮ್ಮೇಳನದ ವತಿಯಿಂದ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸಿಕೊಳ್ತೇವೆ. ಸಂಘದ 100ನೇ ವರ್ಷದ ಏನು ತುಂಬಿದ ಪ್ರಯುಕ್ತ ಈ ಒಂದು ಪ್ರೆಸ್ ಮೀಟ್ ಕರೆದಿದ್ದೇವೆ. ಇದರಲ್ಲಿ ರಾಣೆಬೆನ್ನೂರು ನಗರದಲ್ಲಿ ಹಿಂದೂ ಸಮ್ಮೇಳನ ಮಾಡಬೇಕಂತಂದೇಳಿ ಏನು ತೀರ್ಮಾನ ಮಾಡಿ, ಇದೇ ಭಾನುವಾರ ಮತ್ತು ಶನಿವಾರ ಬೈಕ್ ರ್ಯಾಲಿ ಮುಖಾಂತರ ಎಲ್ಲ ರಾಣೆಬೆನ್ನೂರು ನಗರದಲ್ಲಿ ಸಂಚರಿಸಿ ಏನು ನಾವು ಸಮಾವೇಶ ಸ್ಥಳ ನಿಗದಿ ಮಾಡಿದ್ದೇವೆ, ವಾಲಿಯವರ ಜಾಗದಲ್ಲಿ ಈ ಸಮಾವೇಶ ಬೈಕ್ ರ್ಯಾಲಿ ಮುಗಿಸಿ ಅಲ್ಲಿಂದ KEB ಗಣೇಶನ ಗುಡಿಯಿಂದ ಒಂದು ಬೃಹತ್ ಹಿಂದೂ ಶೋಭಾಯಾತ್ರೆ ಮತ್ತು ಸಂಜೆ ಮುಖ್ಯ ಭಾಷಣಕಾರರಾಗಿ ಜಗದೀಶ್ ಕಾರಂತ್ ಅವರು ಬರ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಶ್ರೀ ಸದಾಶಿವಾನಂದ ಸ್ವಾಮೀಜಿಗಳು ಗದಗ ಇವರ ನೇತೃತ್ವದಲ್ಲಿ ನಡೆಯುತ್ತೆ. ಈ ಕಾರ್ಯಕ್ರಮಕ್ಕೆ ನಗರದಲ್ಲಿ ಎಲ್ಲ ಹಿಂದೂ ಬಾಂಧವರು ಭಾಗವಹಿಸಬೇಕು. ಇದು ಈ ಕಾರ್ಯಕ್ರಮ ನಡೆಸ್ತಾ ಇರೋದು ಪ್ರತಿಯೊಂದು ಹಿಂದೂಗಳಿಗೋಸ್ಕರ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ಕೇಳ್ಕೊತಾರೆ. ರಾಣೆಬೆನ್ನೂರು ನಗರದಲ್ಲಿ ಹಿಂದೂ ಸಮ್ಮೇಳನವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇದೇ ದಿನಾಂಕ 8 ರವಿವಾರ ದಿವಸ ಹಿಂದೂ ಸಮ್ಮೇಳನದ ಅಂಗವಾಗಿ ಬೃಹತ್ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಆ ಶೋಭಾಯಾತ್ರೆಯಲ್ಲಿ ವಿವಿಧ ಕಲಾ ತಂಡಗಳು, ರಾಣೆಬೆನ್ನೂರಿನ ಸಮಸ್ತ ಹಿಂದೂ ಜನತೆ, ವಿಶೇಷವಾಗಿ ರಾಣೆಬೆನ್ನೂರಿನ ಎಲ್ಲ ಮಹತೆಯರು ಸಹಿತ ಅದರಲ್ಲಿ ಭಾಗವಹಿಸ್ತಾರೆ. ಹಿಂದೂ ಸಮ್ಮೇಳನದ ಅಂಗವಾಗಿ ಜನರಲ್ಲಿ ಜಾಗೃತಿ ಮೂಡಿಸುವ ದೃಷ್ಟಿಯಿಂದ 7ನೇ ತಾರೀಕು ಬೆಳಗ್ಗೆ 9:30 ಗಂಟೆಗೆ ಬೃಹತ್ ಬೈಕ್ ರ್ಯಾಲಿಯನ್ನು ಹಿಂದೂ ಸಮ್ಮೇಳನದಿಂದ ಇಟ್ಟುಕೊಳ್ಳಲಾಗಿದೆ. ಅದರಲ್ಲಿ ವಿಶೇಷವಾಗಿ ಯುವಕರು, ಮಾತೆಯರು ಸಹಿತ ಭಾಗವಹಿಸುವುದು ಬಹಳ ವಿಶೇಷವಾದ ಸಂಗತಿ. ಒಟ್ಟಾರೆ ಹಿಂದೂ ಸಮ್ಮೇಳನ ಹಿಂದೂಗಳಲ್ಲಿ ಜಾಗೃತಿಯನ್ನು ಮೂಡಿಸಬೇಕು. ದೇಶ ವಿದೇಶಗಳಲ್ಲಿರ್ತಕ್ಕಂಥ ಮತಾಂಧತೆ ಎಲ್ಲವೂ ಸಹಿತ ಜನರಿಗೆ ಗೊತ್ತಾಗಬೇಕು. ಎಲ್ಲರೂ ಸಹಿತ ಈ ದೇಶದಲ್ಲಿ ದೇಶವಾಸಿಗಳೇನಿದ್ದಾರೆ ಎಲ್ಲರೂ ನಾವೆಲ್ಲ ಹಿಂದೂಗಳು ಅನ್ನುವ ಭಾವನೆಯನ್ನು ಪ್ರತಿಯೊಬ್ಬರೂ ಮೂಡಿಸ್ಕೊಳ್ಬೇಕು ಮತ್ತು ಆ ರೀತಿ ನಡೆದುಕೊಳ್ಬೇಕು. ಇದರ ಪ್ರತೀಕವಾಗಿ ಅವತ್ತಿನ ದಿವಸ ನಮ್ಮ ಈ ಹಿಂದೂ ಸಮ್ಮೇಳನದ ದಿಕ್ಸೂಚಿ ಭಾಷಣವನ್ನು ಪ್ರಸಿದ್ಧ ಕ್ಷೇತ್ರೀಯ ಸಂಯೋಜಕರು, ಹಿಂದೂ ಜಾಗರಣ ವೇದಿಕೆ, ತಮ್ಮೆಲ್ಲರಿಗೂ ಸಹಿತ ಚಿರಪರಿಚಿತರು ಜಗದೀಶ್ ಕಾರಂತ್ ಅವರು ಇವರು ದಿಕ್ಸೂಚಿ ಭಾಷಣವನ್ನು ಮಾಡ್ತಾರೆ. ಎಲ್ಲರೂ ಸಹಿತ ಇವರು ದಿಕ್ಸೂಚಿ ಭಾಷಣವನ್ನು ಗಮನವಿಟ್ಟು ಕೇಳಬೇಕಂತ ಒಂದು ವಿಶೇಷವಾದ ವ್ಯಕ್ತಿಯವರು. ಬಹಳ ಹೆಮ್ಮೆಯ ಸಂಗತಿ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಗದಗಿನ ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳು ವಹಿಸ್ತಾರೆ. ಪ್ರಖರ ಹಿಂದುತ್ವವಾದಿಗಳು. ಅವರ ಅನಿಸಿಕೆಗಳನ್ನು ಕೇಳಿದಾಗ ಈ ದೇಶದಲ್ಲಿ ವಾಸವಾಗಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹಿತ ಹಿಂದೂಗಳಾಗಿರಬೇಕು. ಅಂದರೆ ಎಲ್ಲರೂ ಸಹಿತ ಮತಾಂಧತೆಯನ್ನು ಬಿಟ್ಟು, ಜಾತಿಯನ್ನು ಬಿಟ್ಟು ನಾವೆಲ್ಲರೂ ಹಿಂದೂಗಳು, ನಾವೆಲ್ಲರೂ ಒಂದು ಅನ್ನುವ ಭಾವನೆಯನ್ನು ಮೂಡಿಸಿಕೊಳ್ಳುವ ಉದ್ದೇಶದಿಂದ ಈ ಶೋಭಾಯಾತ್ರೆ ಮತ್ತು ಹಿಂದೂ ಸಮ್ಮೇಳನವನ್ನು
ನಮ್ಮ ವಿಶೇಷವಾಗಿ ನಮ್ಮ ಅಧ್ಯಕ್ಷರಿರ್ತಕ್ಕಂಥ ಮಂಜುನಾಥ್ ಮಣೆಗಾರ್ ಅವರು ನಮ್ಮ ಈ ಒಂದು ಕ್ಷೇತ್ರದ ಅಧಿಪತಿಗಳು ಅವರು ವಹಿಸಿದ್ದಾರೆ. ಅವರ ಜೊತೆಯಾಗಿ ಉಪಾಧ್ಯಕ್ಷರಾಗಿ ನಮ್ಮ ರಾಜಣ್ಣ ರೇವಣ್ಕರ್ ಅವರು ಮತ್ತು ನಮ್ಮ ಬ್ಯಾಡಗಿಯವರು, ನಮ್ಮ ಇಲ್ಲಿ ಸಂಘದ ಪ್ರಮುಖರು, ನಮ್ಮ ಪ್ರಕಾಶಣ್ಣ ಬುರುಡಿಕಟ್ಟೆಯವರು ಮತ್ತೆಲ್ಲ ಹತ್ತಿಯವರು ಮೇಡಮ್ ಅವರು, ಹಾವನೂರವರು, ಪ್ರತಿಯೊಬ್ಬರೂ ಸಹಿತ ಇದರಲ್ಲಿ ಭಾಗವಹಿಸಿ ವಿಶೇಷವಾಗಿ ಹಿಂದುತ್ವವಾದಿಗಳು ಈ ಸಮ್ಮೇಳನದಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿ ವಿನಂತಿಯನ್ನು ಮಾಡ್ತಾರೆ. ನಾವೇನು 7ನೇ ತಾರೀಕು 8ನೇ ತಾರೀಕು ಮಾಡ್ತಾ ಇದ್ದೀವಿ, ಇದು ಎಲ್ಲ ಹಿಂದೂಗಳನ್ನು ಜಾಗೃತಿಗೊಳಿಸಲಿಕ್ಕೆ, ಮುಖ್ಯವಾಗಿ ಇದು ಮಹಿಳೆಯರಿಗೆ ಭಾಳ ಮುಖ್ಯವಾದಂಥ ಹಿಂದುತ್ವ ಬೇಕಾಗಿದೆ. ಯಾಕಂದರೆ ಹಿಂದುತ್ವ ಅನ್ನೋದನ್ನು ಏನು ಅನ್ನೋದೇ ತಿಳ್ಕೊಳ್ಳೋದಲ್ಲೇ ಬಹಳ ಅನಾಚಾರಗಳೆಲ್ಲ ನಡೀತಾ ಇದೆ. ಇದು ಒಳಗಡೆ ಗೊತ್ತಿದೆ, ಹೊರಗಡೆ ಗೊತ್ತಿರಲಿಲ್ಲ ಜಗತ್ತಿಗೆ. ಆದರೆ ಈ ಒಂದು ಸಂದೇಶವನ್ನು ಕೊಡಬೇಕು ಅಂತ ಎಲ್ಲರೂ, ಪ್ರತಿಯೊಬ್ಬರು, ನಾವು ಮಹಿಳೆಯರಿಗೋಸ್ಕರ ನಾವು ಮಹಿಳೆಯರು ಪಣ ತೊಟ್ಟು ಪ್ರತಿಯೊಂದು ವಾರ್ಡಿನಲ್ಲಿ, ಪ್ರತಿಯೊಂದು ಬೂತ್ನಲ್ಲಿ ಮನೆ ಮನೆಗೆ ಹೋಗಿ ಕರಪತ್ರ ಹಂಚಿ ಅವರಿಗೆ ತಿಳುವಳಿಕೆಯನ್ನು ಹೇಳಿ ಈ ಹಿಂದುತ್ವವನ್ನು ಏನಿದೆ ಈ ಹಿಂದುತ್ವವನ್ನು ತೋರಿಸಲಿಕ್ಕೆ ನಮ್ಮ ಹಿಂದೂ ಬಾಂಧವರೆಲ್ಲ ಒಂದಾಗಿ ನಮ್ಮ ಹಿಂದುತ್ವವನ್ನು ಉಳಿಸ್ಕೊಳ್ಬೇಕು ಅಂಥೇಳಿ ಯಾವುದೇ ಜಾತಿ ಮತ ಪಂಥ ಯಾವುದೇ ಒಂದು ಭೇದ ಇಲ್ಲದಲೇ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಹಿಂದೂ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವೆಲ್ಲ ಮುಂದುವರೆದು ನಮ್ಮ ದೇಶವನ್ನು ಉದ್ಧಾರ ಮಾಡಲಿಕ್ಕೆ, ದೇಶವನ್ನು ಮುನ್ನಡೆಸಲಿಕ್ಕೆ, ನಮ್ಮ ಬರ್ತಕ್ಕಂಥ ಮುಂದಿನ ಪೀಳಿಗೆಗೆ ಒಂದು ಬುಡವನ್ನು ಹಾಕಿಸ್ಲಿಕ್ಕೋಸ್ಕರ ನಾವು ಹಿಂದುತ್ವವನ್ನು, ಇದು ಕಂಟಿನ್ಯೂಟಿ ಇರುತ್ತೆ, ಈಗಲೇ ಅಲ್ಲ, ಇದು ಪೀಠಿಕೆ, ಇದು ಸ್ಟಾರ್ಟಿಂಗ್ ಅಷ್ಟೇ, ಇದು ಆರಂಭ, ಆದರೆ ಇದಕ್ಕೆ ಅಂತ್ಯ ಇಲ್ಲ. ಎಲ್ಲರೂ ಮಾತಾಡಿದ್ರಕ್ಕಂತ ಇದು ಪ್ರತಿ ತಿಂಗಳು ಪ್ರತಿ ವರ್ಷಕ್ಕೆ ಒಂದು 3 ಸತಿ ನಾವೇ ಸಂಘಟನೆ ಎಲ್ಲ ಸೇರಿ ಹಿಂದುತ್ವದ ಬಗ್ಗೆ ಸಣ್ಣ ಹುಡುಗರು ಸಹಿತ ಕರ್ಕೊಂಡು ಮಾಡಬೇಕು ಅಂತಕ್ಕಂಥದ್ದನ್ನು ಪ್ರತಿಯೊಂದು ಮೀಟಿಂಗಲ್ಲಿ ನಾವು ಮಾತಾಡಿದ್ದೀವಿ. ಎಲ್ಲರೂ ಸಹಿತ ಹಿಂದುತ್ವದ ಬಗ್ಗೆ ಭಾಳ ಕಳಕಳಿಯಿಂದ ಮಾಡ್ತಾ ಇದ್ದೀವಿ. ಈ ಒಂದು ಸಮಾವೇಶವನ್ನು ಎಲ್ಲರೂ ಸೇರಿ ಮಾಡೋಣ ಅಂಥೇಳಿ ಹೇಳ್ಕೊತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಸುದ್ದಿ ತಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.